ವಿಕ್ರಮಣ್ಣ ನಮಸ್ತೆ. ಯಾವ ರೀತಿ ಇತ್ತು ನಿನ್ನೆ ನಮ್ಮ ದೊಡ್ಡ ದೈತ್ಯ ಆನೆನೆ ಅನ್ಬೋದು ಅದು. ಪ್ರಶಾಂತನ್ಗಿಂತ ಒಂದ್ 2 ಅಡಿ ಉದ್ದನೇ ಇತ್ತು. ಯಾವ ರೀತಿ ಇತ್ತು ಕಾರ್ಯಾಚರಣೆ? ಆ ಕಾರ್ಯಾಚರಣೆಗೆ ನಾನು ಹೋಗಿದ್ದೆ. ನಾನು ಫಸ್ಟ್ ಇಂದ ಕೊನೆಯವರೆಗೂ ಇದ್ದೆ. ಹ್ಮ್ ಆದ್ರೆ ಆ ಆನೆ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಲೇಬೇಕು. ಯಾಕೆಂದ್ರೆ ಕಾರ್ಯಾಚರಣೆ ಬಗ್ಗೆ ಮಾತ್ರ ಹೇಳಿದ್ರೆ ಅದರದ್ದು ಹಿನ್ನೆಲೆನೂ ಹೇಳಲೇಬೇಕಾಗುತ್ತೆ. ಸುಮಾರು 1 ತಿಂಗಳ ಹಿಂದೆ ಆಗುಂಬೆ ಭಾಗದಲ್ಲಿ ಒಂದು ದೊಡ್ಡ ಸುದ್ದಿ ಆಯ್ತು. ಆಗುಂಬೆ ಟೌನ್ ಒಳಗೆಲ್ಲ ತಿರುಗಾಡಿ ಅಲ್ಲಿ ರಾತ್ರಿ ಒಂದು ಐಬಿ ಹತ್ರಕ್ಕೂ ಒಂದು ಆನೆ ಬರುತ್ತೆ. ಅದು ಮರದ್ದು ಒಂದು ಕೊಂಬೆ ಹಿಡ್ಕೊಂಡು ಅಲ್ಲಿಯರು ಜೋರಾಗಿ ಮಾತಾಡಿ ಕೂಡ ಒಂದು ಗೀಳಿಟ್ಟು ಹೋಗುತ್ತೆ. ಆಮೇಲೆ ಅದರದ್ದು ಹಿನ್ನೆಲೆ ಏನು ಅಂತ ನಮ್ಗೆ ಹುಡುಕ್ತಾ ಹೋದಾಗ ಆ ಭಾಗದಲ್ಲಿ ತುಂಬಾ ವರ್ಷದಿಂದ ಆ ಆನೆ ಇತ್ತು. ಅಲ್ಲಿಂದ ಆ ಕಡೆ ಒಂದು ನರಸಿಂಹ ಪರ್ವತ ಅಂತ ಅಲ್ಲೆಲ್ಲ ಅದರದ್ದು ಅಲ್ಲಿಂದ ಮುಂದೆ ಹುಲಿಕಲ್ ಘಾಟ ಆಗಿರ್ಬೋದು, ಅದರಿಂದ ಆ ಕಡೆ ಹೊಸಂಗಡಿ ಇರ್ಬೋದು, ಆ ಭಾಗದಲ್ಲೆಲ್ಲ ಅದರದ್ದೊಂದು ಹವಾ ಇತ್ತು. ಅಷ್ಟೇ ಅಲ್ಲ, ಅದು ಇಡೀ ಪಶ್ಚಿಮ ಘಟ್ಟದಿಂದ ಹಿಡಿದು, ಪಶ್ಚಿಮ ಘಟ್ಟ ಅಂದ್ರೆ ನಮ್ಮ ಈ ಭಾಗದ ಪಶ್ಚಿಮ ಘಟ್ಟಗಳಿಗೆ ಅಂದ್ರೆ ಕುದುರೆಮುಖ, ಆಗುಂಬೆಯಿಂದ ನೇರ ಕಾಡು ಕುದುರೆಮುಖಕ್ಕೆ ಟಚ್ ಇದೆ. ಕುದುರೆಮುಖದಿಂದ ನೇರವಾಗಿ ಬಲ್ಲಾಳರಾಯ ಬೆಟ್ಟ, ಅಲ್ಲಿಂದ ಮುಂದೆ ಚಾರ್ಮುಡಿ ಘಾಟ್, ಅಲ್ಲಿಂದ ಮುಂದೆ ಶಿರಾಡಿ, ಅಲ್ಲಿಂದ ಮುಂದೆ ಬಿಸಿಲೆ ಘಾಟ್, ಅಲ್ಲಿಂದ ಕೊಡಗಿನ ಪುಷ್ಪಗಿರಿ, ಕುಮಾರ ಪರ್ವತ, ಹೀಗೆ ಅದು ಒಂದು ಪಶ್ಚಿಮ ಘಟ್ಟದ ಶ್ರೇಣಿಗಳು. ಅಲ್ಲೆಲ್ಲ ಈ ಆನೆದು ಓಡಾಟ ಇತ್ತು. ನಮ್ಮಲ್ಲಿ ಆನೆಗಳ ಕೋರೆಗಳಿಗೆ ತೊಟ್ಲು ಕೋರೆ ಅಂತೀವಿ. ಮುಂದೆ ಬಂದು ಮೇಲಕ್ಕೆ ಕೋರೆಗಳು ಹೋದ್ರೆ ತೊಟ್ಲು ಕೋರೆ ಅಂತ. ತೊಟ್ಲು ಕೋರೆ ಬಂದ ಆನೆ ಬಾಯಿ ಸುಂದರವಾಗಿರುತ್ತದೆ. ಯಾವಾಗ 2 ಕೋರೆಗಳು ಹೊರಗಡೆ ಬಂದ ಕೂಡ ಯಾರೋ ಒಬ್ಬ ನೋಡಿಬಿಟ್ಟಾನೆ, ಆನೆ ಅಂತ ಅಷ್ಟೇ ಹೇಳಿದಾನೆ. ಈಗ ಆನೆ ಬಂದು ಆನೆಗಳು ತುಂಬಾ ತರದ್ದು, ಒಂದು 4-5 ರೀತಿಯ ಧ್ವನಿ ಹೊರಡಿಸ್ತವೆ. ಈ ಆನೆ ನಾಯಿ ತರ ಒಂಥರ ಶಬ್ದ ಮಾಡ್ಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದೆ. ನಾನು ಅಲ್ಲಿ ಅಷ್ಟೊತ್ತಿಗೆ ಇವರು ತಪ್ಪಿಸ್ಕೊಂಡು ಓಡಿ ಬಂದ್ರು. ಈ ಹುಡುಗರು 2ನೇ ಸತಿ ಅಟ್ಯಾಕ್ ಆಯ್ತು. ಅಲ್ಲಿ ಏನೋ ಇನ್ನೊಂದು ದುರಂತ ಆಗ್ಬೇಕಿತ್ತು. ಆ ಹುಡುಗರು ಚಾಕಚಕ್ಯತೆಯನ್ನು ತಪ್ಪಿಸ್ಕೊಂಡು ಬಂದ್ರು. ಈ ಆನೆ ಅಲ್ಲಿ 2 ಜನ ಮೇಲೆ ಅಟ್ಯಾಕ್ ಮಾಡಪ್ಪಿಗೂ ಆ ಕೆರೆಕಟ್ಟೆಲಿ ಅಲ್ಲಿ ಹುಡುಗರು ನಂಗೆ ಹೇಳಿದ್ರು, ಒಬ್ಬ ತಪ್ಪಿಸ್ಕೊಂಡಾನ, ಒಬ್ಬ ಅಲ್ಲಿ 3 ಜನ ಹೋಗ್ಬೇಕಿತ್ತು, ಒಬ್ಬ ತಪ್ಪಿಸ್ಕೊಂಡಾನ ಹೇಳ್ದ. ಅಣ್ಣ, ಈ ನಾಯಿ ತರ ಇದು ಕೂಗ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತು, ಗೀಳಿಡ್ಲಿಲ್ಲ ಅಂತ. ಇಲ್ಲೂ ನಾಯಿ ತರಾನೇ ಕೊಯ್ ಅಂತ ಸೌಂಡ್ ಮಾಡ್ಕೊಂಡು ಅಟ್ಯಾಕ್ ಮಾಡಿದೆ. ವಾಪಸ್ ಬಂದ್ರು, ಎಲ್ಲ ಬಂದಾಯ್ತು. ಆಮೇಲೆ ಊಟ ಅಂದ್ರು, ಅವರೆಲ್ಲ ಊಟಕ್ಕೆ ಹೋದ್ರು. ನಾವು ಎಲ್ಲ ಅಲ್ಲಿಂದ ಊಟ ತಂದಿದ್ದು. ನಾವು ಊಟ ಮಾಡಿದ್ವಿ. ಅಷ್ಟೇ ಡ್ರೋನ್ ಬಿಟ್ರು. ಡ್ರೋನ್ ಬಿಟ್ಟಿತ್ತು ಸುಮಾರು 2:30-3 ಗಂಟೆ. ಡ್ರೋನ್ ಬಿಟ್ಟಾಗ ಆನೆ ಭದ್ರಾ ನದಿಯ ಎಡಭಾಗ, ಬಲದಂಡೆ ಅಲ್ಲ, ಎಡದಂಡೆ ಅಂದ್ರೆ ನಮ್ಮ ಕಳಸ ರೂಟಿನ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಕಾಡೊಳಗೆ ನೇರವಾಗಿ ಬರ್ತಾ ಇದ್ದಿದ್ದು ಹೊಳೆಯಲ್ಲಿ ಸ್ನಾನ ಮಾಡೋದು ಕಾಣ್ತು. ಆಮೇಲೆ ಏನಾಯ್ತು, ಯಾವುದೇ ರೀತಿಯಲ್ಲಿ ಸಂಪರ್ಕ ಇದು ಮಾಡಕ್ಕೆ ಅಲ್ಲಿ ನೆಟ್ವರ್ಕೇ ಇಲ್ಲಲ್ಲ. ಅಲ್ಲೊಂದು 25-30 ಕಿಲೋಮೀಟರ್ ದೂರದಲ್ಲಿ ನೆಟ್ವರ್ಕೇ ಇಲ್ಲ. ಯಾವ ಸಿಮ್ ಇಲ್ಲ, ಯಾರು ಇಲ್ಲ, ಯಾವುದೂ ಇಲ್ಲ. ಆಮೇಲೆ ಹೋಗಿ ಆನೆನೆಲ್ಲ ತಂದಾಯ್ತು. ಅಷ್ಟೊತ್ತಿಗೆ ಅದು ನೇರ ಬಂತು ಬರ್ತಾ ಇತ್ತು. ಆನೆ ಮತ್ತೊಂದ್ಸತಿ ಬಿಡ್ಬೇಕಾರೆ ಇದನ್ನ ಡ್ರೋನ್ ಬಿಟ್ಟಾಗ ಅಲ್ಲೊಂದು ಜಂಗಲ್ ಲಾಡ್ಜ್ ಇದೆ. ಜಂಗಲ್ ಲಾಡ್ಜ್ಗಳು ಮತ್ತೆ ಇವೆಲ್ಲ ಪಶ್ಚಿಮ ಘಟ್ಟದ ರಿಸರ್ವ್ ಫಾರೆಸ್ಟ್ಗಳಲ್ಲಿ ಜಂಗಲ್ ಲಾಡ್ಜ್ ಎಲ್ಲ ಮೋಜಿ ಮಸ್ತಿ ಮಾಡಕ್ಕೆ ಅಲ್ಲೊಂದು ವ್ಯವಸ್ಥೆನೂ ಮಾಡಿದ್ದಾರೆ. ಅಲ್ಲಿ ಒಂದು ಟ್ರೆಕ್ಕಿಂಗ್ ಅಂತ, ಅದು ಮೋಜು ಮಸ್ತಿನೇ. ಟ್ರೆಕ್ಕಿಂಗ್ ಮಾಡೋತ್ತಿಗೆ ಕಾಡೊಳಗೆ ಅಲ್ಲಿ ಕಾಡಿನ ಒಂದು ಕಾಡು ಪ್ರಾಣಿದ ಅಲ್ಲಿ ಬಂಕ ತರ್ತಾರೆ. ಅವರು ತಿಂದು ಉಗಿದ ಬಬಲ್ ಗಮ್ಗಳಲ್ಲಿ ನಮ್ಮ ಚಿಕ್ಕ ಇನ್ಸೆಕ್ಟ್ಗಳು ಇಲ್ಲ, ಅಲ್ಲಿ ಬೆಳೆದಿರೋ ಪಾಪದ ಇರುವೆಗಳು ಎಲ್ಲ ಸಿಕ್ಕಾಕೊಂಡು ಸಾಯ್ತವೆ.
ಇನ್ನು ಇನ್ನೂ ಏನೇನೋ ತೊಂದರೆ ಆಗ್ತದೆ, ಆದ್ರೆ ಅದನ್ನ ನಿಲ್ಲಿಸ್ಬೇಕು. ಕಾಡಿಂದ ಹೊರಗೆ ಬಂದು ಹುಲಿ ಇಲ್ಲ ಆನೆ ಬಂದ್ಕೊಳ್ಳೋದು ಏನು ಬೊಬ್ಬೆ ಹಾಕ್ತಾರ, ಇವ್ರು ಯಾಕೆ ಕಾಡೊಳಗೆ ಹೋಗ್ಬೇಕು, ಇರ್ಲಿ. ಆಮೇಲೆ ಅದು ಮತ್ತೊಂದ್ಸತಿ ಮಾತಾಡೋಣ. ಅಲ್ಲಿ ಟ್ರೆಕ್ಕಿಂಗ್ ಬಂದವ್ರದ್ದು ಸ್ವಲ್ಪ ಹುಡುಗಿಯರು, ಸ್ವಲ್ಪ ಹುಡುಗರು ಗುಂಪನ್ನೆಲ್ಲ ಇವರು ಅವಸರ ಮಾಡಿ ಎಲ್ಲರನ್ನು ಓಡಿಸ್ತಾರೆ. ಆನೆ ಬರ್ತಾ ಇದೆ, ಓಡಿ ಹೋಗಿ ಹೋಗಿ ಅಂತ ಅಲ್ಲಿ ಟ್ರೆಕ್ಕಿಂಗ್ ಸ್ಟಾಪ್ ಮಾಡ್ತಾರೆ. ಆದರೆ ಆ ಜಂಗಲ್ ಲಾಡ್ಜಲ್ಲಿ, ಸರ್ಕಾರಿ ಅಧೀನದಲ್ಲಿರೋ ಜಂಗಲ್ ಲಾಡ್ಜಲ್ಲಿ ಸ್ವಲ್ಪ ಅಲ್ಲಿ ಬಂದ ಗೆಸ್ಟ್ಗಳು ಇಲ್ಲ ಪ್ರವಾಸಿಗಳು ಇದ್ದೇ ಇರ್ತಾರೆ. ಅಷ್ಟೊತ್ತಿಗೆ ಏನಾಯಿತು, 4 ಗಂಟೆ ಆಯಿತು. ಅಷ್ಟೊತ್ತಿಗೆ ನಮ್ಮ ಸಾಕಿದಾನೆ ಯಾರು ಮಾವುತರುಗಳಿಗೆ ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ. ಅಷ್ಟೇ ಅಲ್ಲ, ಬಂದ ಆನೆಗಳನ್ನ ಹಿಡಿಯಾಗೆ ಕಾನೂನಲ್ಲಿ ಇಲ್ಲ. ಆದರೂ ಒಂದು ವೈಲ್ಡ್ ಲೈಫ್ ಕಾಡೊಳಗೆ ಆನೆನ ಹಿಡಿಯೋದು ಅದು ತಪ್ಪೆ. ಯಾಕೆಂದ್ರೆ ವೈಲ್ಡ್ ಲೈಫ್ ಕಾಡೊಳಗೆ ಆನೆ ಬದುಕಕ್ಕೆ ಬಿಡಲಿಲ್ಲ ಅಂದ್ರೆ ಇನ್ನೆಲ್ಲಿ ಆನೆ ಬದುಕೋದು? ಇರ್ಲಿ, ಅದು 2 ಜನ ಸಾಯಿಸಿತ್ತು, ಇನ್ನು ಮುಂದೆನೂ ಯಾರನ್ನ ಸಾಯಿಸ್ತಿತ್ತು ಅಂತ ಯಾರೋ ಹೇಳ್ಬೋದು, ಇರ್ಲಿ. ಅಷ್ಟೊತ್ತಿಗೆ ಏನಾಯ್ತು, ನಮ್ಮ ಸಾಕಿದಾನೆಗಳು ಬಂದಾಯ್ತು, ಆ ಕ್ಯಾಂಪಿಗೆ ಬಂದಾಯ್ತು. ಕ್ಯಾಂಪ್ ಚೇಂಜ್ ಮಾಡ್ತೀವಿ ಅಂತ ಸ್ವಲ್ಪ ಸುಳ್ಳು ಹೇಳಿ, ಇಲ್ಲಾಂದ್ರೆ ಮಾತುಗಳು ಎಲ್ಲ ಸುಸ್ತಾಗಿದ್ರು, ಇಲ್ಲ ದಿನ ಫುಲ್ಲು ನಿದ್ದೆ ಇಲ್ಲ. ಆನೆಗಳು ಪಾಪ ಕಾಲನ್ನ ಎತ್ಕೊಂಡು ನಿಲ್ತಿದ್ದು, ಒಂದೊಂದು ಕಾಲು ಎತ್ತಿದ್ದು, ಕಾಲು ಊರೋ ಕಾಲದಲ್ಲೇ ಸ್ವಲ್ಪ ಕಾಲೆಲ್ಲ ಸ್ವಲ್ಪ ಊದಿತ್ತು. ಲಾರಿ ಮೇಲೆ ನಿತ್ತು. ಆಮೇಲೆ ಏನಾಯ್ತು, ಅಷ್ಟೊತ್ತಿಗೆ ಆನೆಗಳು ಬಂದಾಯ್ತು. ಆನೆಗಳು ಬಂದ ಕೂಡಲೇ ಈ ಆನೆ ಭದ್ರಾ ನದಿಯ ಬಲದಂಡೆಯಲ್ಲಿ ಆ ಭಾಗದಲ್ಲಿ ಮೇಲ್ ಹತ್ತಂಗಿಲ್ಲ, ಅದು ಕಾರಿಡಾರೇ ಇಲ್ಲ ಅಲ್ಲಿ ಬಂಡೆಗಳು. ಬಂದು ಆನೆ ನೇರಾಗಿ ಬಂದು ಜಂಗಲ್ ಲಾಡ್ಜ್ ಹಿಂದ್ಗಡೆ ಬಂದು ಕಾಟೇಜ್ ಹತ್ರ ಬಂದಾಯ್ತು. ಅದು ಆನೆದು ಮಾಮೂಲಿ ಕಾರಿಡಾರ್, ಎಲ್ಲಾ ಆನೆಗಳದ್ದು. ಅಲ್ಲಿಂದ ಮುಂದೆ ಲೆಫ್ಟಿಗೆ ಹೋಗ್ಬೋದು. ಲೆಫ್ಟಿಗೆ ಹೋದ್ರೆ ಏನು ಕುದುರೆಮುಖದ ಕಾಡೊಳಗೆ ಏನು ಬಿಲ್ಡಿಂಗ್ಗಳೆಲ್ಲ ಪಾಳು ಬಿದ್ದವೆ, ಅಲ್ಲೊಂದು ಡ್ಯಾಮ್ ಎಲ್ಲ ಮಾಡಿದ್ರು, ಅಲ್ಲಿ ಟಾರ್ ರೋಡ್ ದಾಟಿದ್ರೆ ಆ ಭಾಗಕ್ಕೆ ಹೋಗ್ತವೆ. ಇಲ್ಲ ರೈಟಿಗೆ ಹೋದ್ರೆ ಅಲ್ಲಿಂದ ಒಂದು ಸ್ವಲ್ಪ ಕೇಂದ್ರಕ್ಕೆ ಹೋಗುತ್ತೆ. ಯಾವಾಗ ಆನೆ ಬಂತು ಅಂತ ಗೊತ್ತಾಯ್ತು, ಯಾವಾಗ ಆನೆ ಕಾಡು ಬಿಟ್ಟು ಕಾಟೇಜ್ ಹತ್ರಕ್ಕೆ ಬಂತು, ಆಗ 4:36 ಅಷ್ಟೊತ್ತಿಗೆ ಅಕ್ರಮ ಹೋಗಿ ಆನೆಯ ಬಲಭಾಗಕ್ಕೆ ಎದೆ ಭಾಗದಲ್ಲಿ ಪಕ್ಕೆಲಬು ಅಂತ ಇರ್ತದಲ್ಲ, ಅಲ್ಲಿ ಅದರದ ಮುಂಗಾಲ ಹತ್ರ ಸ್ವಲ್ಪ ಹಿಂದಕ್ಕೆ ದಾಟ್ ಮಾಡ್ತಾರೆ. ದಾಟ್ ಮಾಡಿದ ಕೂಡಲೇ ಇದು 3ನೇ ಅನಾಹುತ ಆಗ ಚಾನ್ಸ್ ಇತ್ತು. ಆನೆ ಬಂದು 2 ಕಾಟೇಜುಗಳ ಮಧ್ಯೆ ಬಂದು ಬಿಡ್ತು. ಅದು ಯಾರೇನು ಮಾಡೋಕ್ಕಾಗಲ್ಲ. ಅಲ್ಲ ಯಾರು ದಾಟುಗಳು ಇಲ್ಲ ಅಕ್ರಮ ಆಗಲಿ ಫಾರೆಸ್ಟ್ಗಳು ಯಾರು ತಡೆಯಂಗೆ ಇರಲಿಲ್ಲ. ಆನೆ ಹೊಡಿಬೇಕಿತ್ತು. ಆದರೆ ಒಂದು ಮುಂದಾಲೋಚನೆಯಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂಚೂರು ಮುಂದಾಲೋಚನೆ ಮಾಡಿದ್ರು ಒಳ್ಳೇದಿತ್ತು. ಅಲ್ಲಿ ಮಕ್ಕಳುಗಳು, ಅಲ್ಲಿ ಬಂದು ಪ್ರವಾಸ ಬಂದ ಮಕ್ಕಳುಗಳು, ಅವರು ಇವರು ಎಲ್ಲ ಹೊರಗಡೆನೆ ಇದ್ರು. 10-20 ಜನ ಲೇಬರ್ಸ್ಗಳು ಅಲ್ಲಿರೋರು ಅವರುಗಳು ಇದ್ರು. ಆಮೇಲೆ ನಮ್ಮ ETF ಹುಡುಗರುಗಳಿಗೂ ಗೊತ್ತೇ ಇಲ್ಲ, ಆನೆ ಬಂದು ನುಗ್ಗೇ ಬಿಡ್ತು. ಎಲ್ಲ ದೇವ್ರ ದಯಿಂದ ಎಲ್ಲ ಸರಿಯಾಗಿ ತಪ್ಪಿಸ್ಕೊಂಡ್ರು. ಆನೆ ಮತ್ತೆ ಬಲಭಾಗಕ್ಕೆ ನದಿ ಸೈಡಿಗೆ ಹೋಗಿ ಆನೆ ನಿಂತ್ಕೊಂತು. ಅಷ್ಟೊತ್ತಿಗೆ ಆನೆ ದಾಟಾಗಿ ಒಳ್ಳೆ ಒಂದು ಪ್ಲೇಸಿಗೆ ಹೋಗಿ ನಿಂತ್ಕೊಂತು. ಎಲ್ಲಾರು ನದಿ ಒಳಗೆ ಹೋಗಿ ನಿಂತು, ಇಲ್ಲ ನದಿ ಒಳಗೆ ಹೋಗಿ ಬಿದ್ದೋಗಿದ್ರೆ ಒಂದು ಆನೆ ಸತ್ತೋಗ್ತಿತ್ತು. ಇಲ್ಲ ಅಂದ್ರೆ ಆನೆನ ಎಳೆಯಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕೆಂದ್ರೆ ಅದು ಸುಮಾರು 10 ಅಡಿ ಎತ್ತರ, 6 ಟನ್ ತೂಕದ ಒಂದು 45-50 ವರ್ಷದ ಒಂದು ಒಂಟಿ ಸಲಗ ಇರ್ಲಿ. ಆಮೇಲೆ ಆನೆ ನಿಂತ್ಕೊಂತು. ಆನೆ ಎಲ್ಲ ಬಂದಾಯ್ತು, ಆನೆಗಳನ್ನೆಲ್ಲ ಕರ್ಕೊಂಡು ಬಂದಾಯ್ತು. ಆನೆಗಳು ಯಾವ ಹತ್ರಕ್ಕೆ ಹೋಗ್ಲಿಲ್ಲ, ಎಲ್ಲ ಸೊಂಡ್ಲಲ್ಲಿ ಹಿಂಗ್ ಮೂಸಿ ವಾಪಸ್ ಬರೋದು ಹಾಗೆ ಮಾಡ್ತಾ ಇತ್ತು. ಆಮೇಲೆ ಆನೆ ಬೀಳಲೇ ಇಲ್ಲ. ಆನೆ ಬೀಳನ್ನೇ ಕಾದು ಲಾಸ್ಟಿಗೆ ಆನೆ ಮಲಗ್ತು. ಎಲ್ಲ ಕೆಟ್ಟ ಆಯ್ತು, ಎಲ್ಲ ಆಯ್ತು. ಅಷ್ಟೊತ್ತಿಗೆ ಕತ್ಲೆ ಆಯ್ತು. ಕತ್ಲೆ ಆಗೋದು ಅಂದ್ರೆ ಈಗ ಚಳಿಗಾಲ ಶುರುವಾಗಿರೋದ್ರಿಂದ ಈಗ ಹಗಲು ಕಡಿಮೆ, ರಾತ್ರಿ ಜಾಸ್ತಿ. ಬೆಳಿಗ್ಗೆ ಬೇಗ ಬೆಳಕಾಗಲ್ಲ, ಸಾಯಂಕಾಲ ಬೇಗ ಕತ್ಲೆ ಆಗ್ತದೆ.
ಕತ್ಲೆ ಆಗೋಯ್ತು. ಕತ್ಲೆ ಲೈಟ್ಗಳು ಬೇಕು ಅಲ್ಲಿ, ಏನು ಹತ್ರ ಇರೋದಿಗೆ ಆಯ್ತು. ಅಲ್ಲೇ ಹತ್ರದಿಂದ ಎಲ್ಲ ಜನರೇಟ್ರು ವೈರು ಎಲ್ಲ ಹಾಕಿ ಏನು ಮಾಡಿ ಎಲ್ಲ ಮಾಡಿದ್ರು. ಲಾಸ್ಟಿಗೆ ಆನೆಗೆಲ್ಲ ಕಾಲು ಎಲ್ಲ ಕಟ್ಟಿ ಆಯಿತು, ಕುತ್ತಿಗೆಗೂ ಹಗ್ಗ ಹಾಕಿ ಆಯಿತು. ಅಲ್ಲಿ ಒಂದು ಸ್ವಲ್ಪ ಕೆಲಸ ಒಂದು ಸ್ವಲ್ಪ ಅಂದರೆ ಬಿಡಿಯಲ್ಲಿ ಮರ್ತು ಬಿಟ್ರು. ಅಲ್ಲಿ ಏನಾಗ್ತಿತ್ತು, ಹಗ್ಗಕ್ಕೆ ಒಂದು ಚೈನ್ ಹಾಕಬೇಕಿತ್ತು. ಆಮೇಲೆ ಒಂದು 5 ಅಡಿ ಕೆಳಗಡೆ ಇತ್ತು, ಎತ್ತರದಿಂದ ನಿಂತು ಅಷ್ಟೊತ್ತಿಗೆ ನಮ್ಮ ಏಕಲವ್ಯ ಕಟ್ಟಿದ್ರು ಎಳೆಯಕ್ಕೆ. ಏಕಲವ್ಯ ಒಂದು ಶಕ್ತಿ ಎಲ್ಲ ಬಿಟ್ಟು ಎಳೆದ್ರೆ ಆನೆ 2 ಅಡಿ ಅಲ್ಲಾಡ್ಲಿಲ್ಲ. ಹಗ್ಗ ಪಟ್ ಅಂತ ಕಟ್ಟಾಯ್ತು. ಮತ್ತೆ ಹಗ್ಗ ಕಟ್ಟಿ ಮತ್ತೆ ಚೈನ್ ಹಾಕಿ ಅದು ಕುತ್ತಿಗೆ ಕಟ್ಟಿ ಎಲ್ಲ ಮಾಡಿ ಅವಾಗರೆ ಅಷ್ಟೊತ್ತಿಗೆ ಒಂದು ಸಂಪ್ರದಾಯದ ಪ್ರಕಾರ, ಅದರಲ್ಲೂ ನಮ್ಮ ಮಾವುತರು ನಮ್ಮ ಅವರೆಲ್ಲ ಅವರ ನಂಬಿಕೆ, ಅವರ ಸಂಪ್ರದಾಯ ಪ್ರಕಾರ ಯಾವುದೇ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಆನೆಗಳಿಗೆ ಪೂಜೆ ಆಗಬೇಕು. ಒಬ್ಬ ಬ್ರಾಹ್ಮಣ ಬಂದು ಬ್ರಾಹ್ಮಣರು ಬಂದು ಪೂಜೆ ಮಾಡಬೇಕು. ಅದು ಒಂದು ಪದ್ಧತಿ. ಇಲ್ಲಿ ಹಣ್ಣು ಕಾಯಿ ಎಲ್ಲ ತಂದು ಇಟ್ಕೊಂಡಿದ್ರು, ಪೂಜೆ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಬೆಳಗ್ಗೆ ಆನೆ ಬಂದಿದ್ದೆ 8-9 ಗಂಟೆ ಹೊತ್ತಿಗೆ, ಅದು ಕ್ಯಾಂಪ್ ಬದಲಾವಣೆ ಅದು ಇದು ಅಂತ. ಆಮೇಲೆ ಇದೇನೋ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಒಂದು ಒಳ್ಳೆ ಪೂಜೆ ಮಾಡಿರು. ಅಲ್ಲಿ ಅದಕ್ಕೆ ಹಗ್ಗ ಕಟ್ಟಿದ್ದಾನೆ ಅಲ್ಲೇ ಆಗಿತ್ತು, ಅದು ಮಂಕಾಗಿತ್ತು, ಅದಕ್ಕೊಂದು ಒಳ್ಳೆ ಡೋಸು ಕೊಟ್ಟಿದ್ರು ಅಂತ. ಒಂದು ದೈತ್ಯ ಆನೆ ಸ್ವಲ್ಪ ಕಿವಿನೂ ಅಲ್ಲಾಡಿಸ್ದಲ್ಲೇ ನಿಂತಿತ್ತು. ಆಮೇಲೆ ಅಲ್ಲೊಂದು ಒಳ್ಳೆ ಒಂದು ಪೂಜೆ ಮಾಡಿರು. ಪೂಜೆ ಮಾಡಿದ ಮೇಲೆ ಆ ಹುಮ್ಮಸ್ಸಲು ಇಲ್ಲ ಆ ದೇವರ ದಯೆಯಿಂದಲೋ ಆನೆನ ಎಳೆದ ಕೂಡ ಸ್ವಲ್ಪ ಆನೆ ಅಲ್ಲಿ ಮುಗ್ಗರಿಸಿ ಅದ್ರದ್ದು 2 ಕೋರೆಗಳು ನೆಲದೊಳಕ್ಕೆ ಹೋಗ್ಬಿಟ್ಟು, ಆಮೇಲೆ 2 ಆನೆ ಸೈಡಿಗೆಲ್ಲ ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಎತ್ತಿ ನಮ್ಮ ಏಕಲವ್ಯ ಎಳ್ಕೊಂಡು ಬಂದ. ಆದರೂ ಅಲ್ಲಿ ಒಂದು ಘಟನೆ ನಾನು ಗಮನಿಸ್ತಾ ಇದ್ದೆ. ಏಕಲವ್ಯ ಆ ಆನೆಗೂ ಏನೋ ಒಂದು ಹಳೆ ಫ್ರೆಂಡ್ಶಿಪ್ ಇತ್ತು, ಇಲ್ಲ ಏಕಲವ್ಯನ ಸಹಚರನ ಏನೋ ಅನಿಸ್ತಾ ಇತ್ತು. ಯಾಕೆಂದ್ರೆ ಏಕಲವ್ಯಗೆ ಅದು ಏನೂ ಮಾಡಲಿಲ್ಲ. ನಾನು 3 ವರ್ಷದ ಹಿಂದೆ ಏಕಲವ್ಯನ ಹಿಡಿಯ ಒಂದು ಟೀಮಲ್ಲಿ ನಾನು ಇದ್ದೆ. ಅದು ಮೂಡಿಗೆರೆ ತಾಲೂಕು ಬೈರಾಪುರ ಗ್ರಾಮದ ಹತ್ರ ಏಕಲವ್ಯ ಇದ್ದ ಕಾಡೊಳಗೆ ನಾವು ನುಗ್ಗಿದಾಗ ನಮ್ಮ ಇವರು ನಮ್ಮ ಮಾವುತರು, ನಮ್ಮ ಇವರು ಎಲ್ಲರೂ, ನಮ್ಮ ಈರಣ್ಣ ಟೀಮ್, ದುಬಾರಿ ಐರನ್ ಟೀಮ್ ಆ ಕಡೆ ನುಗ್ಗಿ ಬಂದಾಗ, ಅದು ಶೋಲಾ ಫಾರೆಸ್ಟ್ ಅಲ್ಲ, ಶೋಲಾ ಫಾರೆಸ್ಟ್ಗಳಲ್ಲಿ 2 ಬೆಟ್ಟದ ಮಧ್ಯೆ ಕಾಡಿರ್ತದೆ. ಬೆಟ್ಟಗಳೆಲ್ಲ ಹುಲ್ಲಿರೋದ್ರಿಂದ ಅಲ್ಲಿ ಬೈಲು ಇರ್ತದೆ. ನಾನೊಂದು ಆಯಕಟ್ಟಿನ ಜಾಗದಲ್ಲಿ ನಿಂತಿದ್ದೆ. ಆವಾಗ ಒಂದು ಆನೆ ಬಂತು, ಸಿಂಗಲ್ ಕೋರೆ ಆನೆ, ಭಯಂಕರ ಆನೆ ಬಂತು. ನಮ್ಮಿಂದ ಒಂದು 100 ಮೀಟರ್ದಲ್ಲಿ ನಮ್ಮನ್ನೆಲ್ಲ ನೋಡಿ ಕಿವಿ ಅಗಲಿಸಿ ಬಾಲ ಎಲ್ಲ ಎತ್ಕೊಂಡು ಹೋಯ್ತು. ಅದಾದ ಕೂಡಲೇ ನಮ್ಮ ಹತ್ರನೇ ಬಂದು ಒಂದು ಆನೆ ಹೊರಡ್ತು. ಕೆಲವು ಓಡೋದ್ರು, ನಾನಲ್ಲೊಂದು ತಗ್ಗು ಜಾಗದಲ್ಲಿ ಸುಮ್ಮನೆ ಮಲ್ಕೊಂಡು ನೋಡ್ತಾ ಇದ್ದೆ, ವಿಡಿಯೋನು ಮಾಡ್ತಿದ್ದೆ, ಫೋಟೋನು ತೆಗಿತಿದ್ದೆ. ಅಲ್ಲೊಂದು ಆನೆ, ಅದು ಉದ್ದ ಬಾಲ, ಅದ್ರ ಬಾಲ ನೆಲಕ್ಕೆ ಮುಟ್ತಾ ಇತ್ತು. ಅಷ್ಟು ಉದ್ದ ಬಾಲಗಳಿರೋ ಆನೆಗಳು ನಾನು ನೋಡ್ಲೇ ಇಲ್ಲ. ನಮ್ಮ ಈ ದನಗಳು ಇರುತ್ತಲ್ಲ ಆ ರೀತಿ, ಅಂದ್ರೆ ನಮ್ಮ ಹಳ್ಳಿಕಾರು ಹೋರಿಗಳು, ಇಲ್ಲ ನಮ್ಮ ಮಲೆನಾಡು ಗಿಡ್ಡ ತಳಿ ದನಗಳು, ಒಟ್ಟಾರೆ ದನಗಳ ಬಾಲ ನೆಲಕ್ಕೆ ತಗುಲ್ತಾ ಇರ್ತದೆ, ಆ ರೀತಿ ತಗುಲ್ತಾ ಇತ್ತು. ನಾನು ಅದನ್ನೇ ಫೋಟೋ ಮಾಡಿದೆ. ಅದ್ರ ಕೋರೆನು ತೊಟ್ಲು ಕೋರೆ. ಒಂದು ಆನೆ ಹೋಗಿತ್ತು 3 ವರ್ಷದ ಹಿಂದೆ. ನನಗೆ ಮೊನ್ನೆವರೆಗೂ ಆನೆ ಎಲ್ಲೋಯ್ತು ಎಲ್ಲಿ ನಮ್ಮ ಚಾರ್ಮುಡಿ ಘಾಟಿಯಲ್ಲಿ ಬೈರಮ್ಮ ಹತ್ರ ಕಾಣಿಸ್ಕೊಂತಾನಲ್ಲ, ಅವನೆಲ್ಲಿ ಹೋದ ಅಂತ ಒಂದು ತಲೆಯಲ್ಲಿತ್ತು. ಯಾವಾಗ ನಾನು ಈ ಆನೆ ಬಾಲ ನೋಡಿದ ಕೂಡ ನನಗೆ ಅದರದ ಮೈಕಟ್ಟು, ಅದರದ ಕೋರೆ, ಆ ಸ್ಟೈಲು, ಆ ಹೈಟು, ಆ ಭವ್ಯ ನಿಲುವು, ಅದು ನೋಡಿದ ಕೂಡ ನನಗೆ ಅನಿಸ್ತು ಅದೇ ನಾನು 3 ವರ್ಷದ ಹಿಂದೆ ನೋಡಿದ್ದು ಅಂತ. ಅದು ಮೂಡಿಗೆರೆ ಬೈರಾಪುರ ಗ್ರಾಮದ ಪಶ್ಚಿಮ ಘಟ್ಟದ ಬಾರ್ಡರ್ಲಿರುವ ಸುಮಾರು 700 ವರ್ಷದ ಹಿಂದೆ ಹೊಯ್ಸಳರು ಕಟ್ಟಿದ ಒಂದು ಕಾಲಭೈರವ ದೇವಸ್ಥಾನದ ಹತ್ರ. ಅಲ್ಲಿ ಹೊಯ್ಸಳರು ಕಟ್ಟಿರೋದು ನಮ್ಮ ಸಕಲೇಶ್ಪುರ ತಾಲೂಕು ಮತ್ತೆ ಮೂಡಿಗೆರೆ ತಾಲೂಕು ಬಾರ್ಡರ್ ಇಂದ ಒಟ್ಟಿಗೆ ಒಂದು 5-6 ಕಾಲಭೈರವ ದೇವಸ್ಥಾನಗಳಿವೆ.
ಅದರಲ್ಲಿ ಇದು ನಾಣ್ಯ ಭೈರವ ಅಂತ ಹೆಸರಾಗಿರೋದು. ಆ ನಾಣ್ಯ ಭೈರವ ದೇವಸ್ಥಾನದ ಹತ್ರ ಅಲ್ಲಿಂದ ಕೆಳಗಡೆ ನಮ್ಮ ಶಿಶಿಲಾ ಬೆಟ್ಟಗಳು ಬರ್ತವೆ. ಶಿಶಿಲಾ ಬೆಟ್ಟದ ಅಂದ್ರೆ ಶಿಶಿಲಾ ಬೆಟ್ಟ ಅಂದ್ರೆ ಅದು ಮೂಡಿಗೆರೆ ತಾಲೂಕಿಗೆ ಸೇರಿದ ಎತ್ತಿನ ಭುಜ ಬೆಟ್ಟಗಳು ಬರ್ತವೆ. ಅದರದ ನಾವು ಪಶ್ಚಿಮಕ್ಕೆ ಮುಖ ಮಾಡಿ ದೇವಸ್ಥಾನದ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತ್ರೆ ಒಂದು ನಮ್ಮ ಎದುರಿಗೆ ಸಿಕ್ಕದು ಎತ್ತಿನ ಭುಜ. ಅದು ನಮ್ಮ ಬಲಭಾಗಕ್ಕೆ ಬರದೆ ಈ ಕಡೆ ಚಾರ್ಮುಡಿ ಘಾಟ್ ಎಲ್ಲ ಆ ಭಾಗದಲ್ಲಿ ಈ ಆನೆ ಕಾಣಿಸ್ಕೊಂಡಿತ್ತು. ಅದು ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಹೌದು ಏಪ್ರಿಲ್ ತಿಂಗಳಲ್ಲಿ ಇಲ್ಲ ಮಾರ್ಚ್ ತಿಂಗಳಲ್ಲಿ ಅವಾಗ ನೆನಪಾಯ್ತು ಇದೇ ಆನೆ ಅಂತ. ಅಂದ್ರೆ ನಮ್ಮ ಏಕಲವ್ಯನ ಸಹಚರ, ಏಕಲವ್ಯನ ಫ್ರೆಂಡು. ಏಕಲವ್ಯನು ಆ ಕಾಡಲ್ಲೇ ಇದ್ದ, ಆದ್ರೆ ಏಕಲವ್ಯ ನಮಗೆ ಅವತ್ತು ಸಿಗ್ಲಿಲ್ಲ. ಆದ್ರೆ ಏಕಲವ್ಯನ ಜೊತೆ ಇದ್ದರು ಇವರಿಬ್ರು ಆ ಕಡೆ ಎತ್ತಿನ ಭುಜದ ಕಡೆ ಕಾಡು ಕಡೆ ಹೋಗ್ಬಿಟ್ರು. ಆಮೇಲೆ ನನಗನ್ನಿಸ್ತು ಹೌದು ಇದು ಏಕಲವ್ಯನ ಸಹಚರ ಅಂತ. ಹಾಗಾಗಿ ಏಕಲವ್ಯ ಏನು ತಲೆಬಿಸಿನೇ ಮಾಡ್ಕೊಂತಿರ್ಲಿಲ್ಲ, ಏಕಲವ್ಯನ ಮೇಲೆ ಅಟ್ಯಾಕು ಮಾಡಲಿಲ್ಲ ಆನೆ. ಆಮೇಲೆ ಏಕಲವ್ಯನು ಆರಾಮಾಗೇ ಇದ್ದ. ಆಮೇಲೆ ಎಳ್ಕೊಂಬಂದಾಯ್ತು, ತಂದಾಯ್ತು. ಸುಮಾರು ಅಷ್ಟೊತ್ತಿಗೆ 9:30 10 ಗಂಟೆ ಆಯ್ತು. ಅಷ್ಟೊತ್ತಿಗೆ ಇನ್ನೇನು ಎಲ್ಲ ಬೆಲ್ಟ್ ಎಲ್ಲ ಹಾಕಿ ಮಾಡ್ಬೇಕಾದ್ರೆ ಯಾರೋ ಗೊತ್ತಾಗ್ದಲ್ಲ ಈ ಆನೆ ಪಕ್ಕಕ್ಕೆ ಹೋಗ್ಬಿಟ್ಟ. ಒಂದು ಸತಿ ಸೊಂಡ್ಲಾಕಿ ಅಟ್ಯಾಕ್ ಮಾಡ್ತು. ಏನೋ ಅವನು ಅಜ್ಜಿ ಪುಣ್ಯ ಅಂತಾರಲ್ಲ ತಪ್ಪಿಸ್ಕೊಂಡು ಓಡಿಬಿಟ್ಟ. ಆಮೇಲೆ ಏಕಲವ್ಯನ ದಾರಿಗೆ ಅಷ್ಟೇ ಆಯ್ತು, ಅದೆಲ್ಲ ಸುಲಭ ಆಯ್ತು. ಒಂದು ಒಳ್ಳೆ ಟ್ರೈನ್ ತಂದಿದ್ರು. ಈ ಮಾಮೂಲಿ ಲಟಕ ಪಟಕ ಟ್ರೈನ್ಗಳಾದ್ರೆ ಅದನ್ನ ಎತ್ತಕ್ಕಾಗ್ತಿರ್ಲಿಲ್ಲ. ಅದು ಸುಮಾರು ಒಂದು 14-15 ಸಾವಿರ ಟನ್ನು ಎತ್ತ ಅಂತ ಒಂದು ಒಳ್ಳೆ ಟ್ರೈನ್ ತಂದಿದ್ರು. ಆಮೇಲೆ ಪ್ರತಿ ಅಲ್ಲಿ ಆಪರೇಷನ್ ನಲ್ಲಿ ಪ್ರತಿ ಒಂದು ಬಾರಿ ಅಚ್ಚುಕಟ್ಟಾಗಿ ನಡೀತಾ ಇತ್ತು. ನಾನು ಯೋಚನೆ ಮಾಡಿದೆ ಇದ್ರ ಹಿಂದೆ ಯಾರೋ ಒಬ್ಬ ಒಳ್ಳೆ ಆಫೀಸರ್ ಇದ್ದಾರೆ ಅಂತ. ಆದ್ರೆ ನಾನು ಗಮನಿಸಿದಂಗೆ ಒಬ್ರು, ನಾನು ಅವ್ರನ್ನ ನೋಡಿರ್ಲಿಲ್ಲ ಇಷ್ಟವರೆಗೆ. ಅವ್ರ ಹೆಸರು ಕೇಳಿದ್ದೆ. ಅವರು ಭಾರಿ ರಿಸ್ಕ್ ತಗೊಂತಿದ್ರು. ಆ ಪಶ್ಚಿಮ ಘಟ್ಟದ ಕಾಡು ಒಳಗೆ ಆ ಜಿಗಣೆ ಒಳಗೆ ಆನೆ ಹಿಂದೆ ನಡ್ಕೊಂಡು ಹೋಗಿದ್ರು. ಆಮೇಲೆ ಇಂಥ ಆಫೀಸರ್ ಯಾರಪ್ಪ? ಸಾಮಾನ್ಯಕ್ಕೆ ಆಫೀಸರ್ಗಳು ಅಂದ್ರೆ ಹಿಂಗ್ ಗೊತ್ತ, ನಮ್ಮಲ್ಲೆಲ್ಲ ನಮ್ಮ ಹಾಸನ ಭಾಗದಲ್ಲೆಲ್ಲ ಎಲ್ಲೋ ಒಂದ್ ಕಡೆ ಕೂತ್ಕೊಂಡಿರೋದು ಚೇರ್ ಹಾಕೊಂಡು, ಆನೆ ಡಾಟ್ ಮಾಡಿ ಬಿದ್ದ ಕೂಡಲೇ ಅಲ್ಲಿಗೆ ಓಡೋಗೋದು. ಆದ್ರೆ ಇಲ್ಲಿ ಹಾಗಲ್ಲ. ಎಲ್ಲಾದ್ರೂ ಒಂದು ಅಚ್ಚುಕಟ್ಟತನ ಕಾಣ್ತಿತ್ತು, ಎಲ್ಲದ್ರಲ್ಲೂ ಒಂದು ಕರೆಕ್ಟಾಗಿ ಒಂದು ಒಳ್ಳೆ ಐಡಿಯಾ ಮಾಡಿ ಅಂದ್ರೆ ಆಪರೇಷನ್ ಮಾಡೋದು. ಆಮೇಲೆ ಅಷ್ಟೇ ಅಲ್ಲ, ಆ 4:45 ಟೈಮಲ್ಲಿ ಆನೆ ಹೊಡೆಯೋ ಟೈಮೇ ಅಲ್ಲ. ಅದರಲ್ಲೂ ಪಶ್ಚಿಮ ಘಟ್ಟದ ಗರ್ಭದೊಳಗೆ ಆ ದುರ್ಗಮವಾದ ಘೋರ ಕಾಡಲ್ಲಿ ಕಾಳಿಂಗ ಸರ್ಪಗಳು, ಬೇರೆ ಹಾವುಗಳು, ನನ್ಗೊಂದು ಬೇರೆ ಹಾವು ಸಿಕ್ಕಿತ್ತು. ಸ್ವಲ್ಪ ಅದ್ರಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡೋದು ಉಳ್ಕೊಂಡೆ ನಾನು ಅಷ್ಟೇ. ನಾನು ಅಲ್ಲೇ ಕೈ ಇಟ್ಟಿದ್ದೆ. ಅದು ನಮ್ಮಲ್ಲಿ ಅದಕ್ಕೇನು ಮಲ್ಬಾರ್ ಹೆಸರು ಹೇಳ್ತಾರೆ. ಅದರಲ್ಲಿ 6 ಜಾತಿ ಹಾವು ಉಂಟು. ನನಗೆ ಅವರ ಇದ್ರ ಹೆಸರು ಗೊತ್ತಿಲ್ಲ, ಆದ್ರೆ ನಮ್ಮ ಹೆಸರು ಗೊತ್ತು. ನಮ್ಮ ಮಲೆನಾಡು ಪ್ಯೂರ್ ಮಲೆನಾಡಲ್ಲಿ ಎಲ್ಲ ಹಾವು ಹಾರ್ಚಟ್ಟೆ ಹಾವು ಅಂತ. ಅದರಲ್ಲಿ 6 ಜಾತಿ ಹಾವಿದೆ. ಆ ಹಾವು ಸಿಕ್ಕಿತ್ತು. ಅವು ಮರಗಳಲ್ಲೆಲ್ಲ ಸುತ್ತಾಕಿನ ಕೂತ್ಕೊಂಡಿರ್ತವೆ. ಅಂತ ಜಾಗದಲ್ಲಿ ಇವರು ಡಾಕ್ಟರ್ಗಳು ಕರೆದು, ಇಡೀ ಟೀಮ್ನೆಲ್ಲ ಕರೆದು ಅಲ್ಲೇ ಒಂದು ಮೀಟಿಂಗ್ ಮಾಡಿ, ಅಲ್ಲಿ ಆನೆ ಬರ್ತಾ ಇದೆ ಕೆಳಗಡೆ, ಇನ್ನು ಡಾಟ್ ಆಗಿರ್ಲಿಲ್ಲ, ಈಗ ಸಾಕಿದ ಆನೆ ಬರ್ತಾ ಇದೆ, ಹೊಡಿಲೇಬೇಕು ಆನೆ ಅಂತ. 4:45 ಪಶ್ಚಿಮ ಘಟ್ಟದ ಕಾಡಲ್ಲಿ ಹೊಡಿತಿದ್ದು ಇದು ಇತಿಹಾಸದಲ್ಲಿ ಇದೆ ಫಸ್ಟ್. ಆಮೇಲೆ ಅಲ್ಲಿ ಎಲ್ಲವೂ ಊಟದಿಂದ ಹಿಡಿದು ಎಲ್ಲವೂ ಭಾರಿ ಅಚ್ಚುಕಟ್ಟಾಗಿ ಭಾರಿ ಶಿಸ್ತಾಗಿತ್ತು. ಲಾಸ್ಟಿಗೆ ಆಫೀಸರ್ ಯಾರು ಅಂತ ನನಗೆ ಕೊನೆಗೆ ಗೊತ್ತಾಯ್ತು. ಅದು ಕ್ರಿಕಾಳನ್ ಅಂತ. ಇವ್ರ ಬಗ್ಗೆ ನಾನು ಸುಮಾರು ಕೇಳಿದ್ದೆ. ಅಲ್ಲಿ ಮೈಸೂರಲ್ಲಿ ಉಸ್ತುವಾರಿ, ದಸರಾ ಉಸ್ತುವಾರಿ ವಹಿಸ್ಕೊಂಡಾಗ ಇವ್ರು ಅಲ್ಲಿ ತಗೊಂತಿದ್ದ ನಿರ್ಧಾರಗಳು, ಆಮೇಲೆ ಅವೆಲ್ಲ ಅಷ್ಟೇ. ಊಟನೂ ಅಷ್ಟೇ ಭಾರಿ ಚೆನ್ನಾಗಿತ್ತು. ಊಟದ ವ್ಯವಸ್ಥೆಗಳು ಚೆನ್ನಾಗಿ ಮಾಡಿದ್ರು. ಆದ್ರೆ ನಾವು ಊಟ ಮಾಡಲಿಲ್ಲ, ನಾವು ನಮ್ಮ ಸ್ವಂತ ಊಟ ತಂದ್ಕೊಂಡಿದ್ದು. ಆದ್ರೆ ಅಲ್ಲಿ ನಮಗೆ ಮೇನ್ ಬೇಕಾಗಿರೋದು, ಅಲ್ಲಿ ಕಷ್ಟಪಡೋರು ಇದಾರಲ್ಲ, ಕಾವಾಡಿಗಳು, ಮಾವತರುಗಳು, ಆನೆಗಳಿಗೆ ಎಂತ ಫುಡ್ ತರಿಸಿದ್ರು ಅಂದ್ರೆ, ಆ ಸೌತ್ ಕೆನರಾ ಆ ಭಾಗದಿಂದ ಸುಮಾರು 1 ಲಾರಿಯಲ್ಲಿ ಬಗನೆ ಸೊಪ್ಪುಗಳನ್ನು ತಂದಿದ್ರು.
ಅದು ಸಿಕ್ಕದು ಕಡಿಮೆ. ಒಂದು ಲಾರಿಯಲ್ಲಿ ಅದೇ ಫುಲ್ ಇತ್ತು. ಆಮೇಲೆ ಆನೆ ಏರಿಸಿದ ಮೇಲೆ ನಾನು ಸುಮ್ಮನೆ ಅಲ್ಲಿ ಇದ್ದರಿಗೆಲ್ಲರಿಗೂ ಟೀ ವ್ಯವಸ್ಥೆ. ಆಮೇಲೆ ಆ ಕಡೆ ಹೋಗಿ ನೋಡ್ತೀನಿ, ಒಂದು ದೊಡ್ಡದೊಂದು ಪಾತ್ರೆಯಲ್ಲಿ ಒಂದು 20-25 kg ಚಿಕನ್ ಬೇಯಿಸ್ತಾ ಇದ್ರು. ಇನ್ನೊಂದ್ ಕಡೆ ಇನ್ನೆಂಥದ್ದು ಅಡಿಗೆ ಮಾಡ್ತಾ ಇದ್ರು ಆ 10-10:30 ಆಮೇಲೆ ಇವ್ರು ತಗೊಂಡಿದ್ದು ಒಂದು ದಿಟ್ಟ ನಿರ್ಧಾರ ಐತಲ್ಲ, ನೀವು ಹೊಡಿಲೇಬೇಕು ಆನೆ ಅಂತ. ಆ ನಿರ್ಧಾರ ಉಂಟಲ್ಲ, ಅದು ಎಲ್ಲ ಆಫೀಸರ್ಗಳಿಗೆ ಕಾಣಕ್ ಆಗಲ್ಲ. ಅದು ಇಂಥ ಕರಿಕಾಳನ್ನಂತ ಸಮರ್ಥ ಒಬ್ಬ ದಕ್ಷ ಅಧಿಕಾರಿಗಳಿಗೆ ಮಾತ್ರ ಆಗಕ್ ಸಾಧ್ಯ. ಆಮೇಲೆ ಈ ಆಪರೇಷನ್ ಉಂಟಲ್ಲ, ಇದರಲ್ಲಿ ಒಂದು ಅವರು ನನ್ನ ಮನಸ್ಸು ಉಡುಪಿಯಲ್ಲಿ ಇವರು DF ಅನ್ನೋ ಇಲ್ಲ CCF ಏನೋ ಆಗಿರ್ಬೋದು, ನನಗೆ ಅದು ಯಾರು ಸರಿ ಗೊತ್ತಿಲ್ಲ. ಆದ್ರೆ ಅಡ್ಕ ಬಡ್ಕ ಆನೆನ ನಾವು ಕುಂದಾಪುರದ ಹತ್ರ ಅಲ್ಲಿ ಹಿಡಿಯೋತ್ತಿಗೂ ಇವರು ಅಲ್ಲಿದ ಉಸ್ತುವಾರಿ ಇವರೇ ಮಾಡಿದ್ರು. ಅಲ್ಲೂ ಬಾರಿ ಶಿಸ್ತಾಗಿ ಮಾಡಿದ್ರು. ಆದ್ರೆ ಇವ್ರು ನಾನು ನೋಡಿರ್ಲಿಲ್ಲ. ಇರ್ಲಿ, ಅಲ್ಲಿ ವ್ಯವಸ್ಥೆಗಳು ಬಾರಿ ನೀಟಾಗಿತ್ತು. ಈ ಆಪರೇಷನ್ ಇದು ಸುಲಭಕ್ಕಾಗಿದ್ದು ಪೂರ್ತಿ ಒಂದು ಅವರಿಗೆ ಕರಿಕಾಳನ್ ಅವರಿಗೆ, ಇನ್ನೊಂದು ನಮ್ಮ ಡಾಕ್ಟ್ರು ಮತ್ತೆ ನಮ್ಮ ಅಕ್ರಮ್ಗೆ. ಅವೆಲ್ಲಕ್ಕಿಂತ ಅವರಷ್ಟೇ ಸೇರ್ಬೇಕಾಗಿದ್ದು ನಮ್ಮ ಆಲ್ದೂರು ಮತ್ತೆ NR ಪುರ, ಆಮೇಲೆ ನಮ್ಮ ಬೇಲೂರು ETF ಹುಡುಗರುಗಳಿಗೂ ಸಲ್ಲಬೇಕು. ಅಷ್ಟೇ ಅಲ್ಲ, ಮತ್ತೆ ನಮ್ಮ ಮಾವತರುಗಳು ಅಂತ ಒಂದು ದೈತ್ಯ ಆನೆನ ಹಗ್ಗ ಕಟ್ಟಿ ಎಳಿಸ್ಕೊಂಡು ತಂದಿದ್ದು, ಅದು ರಾತ್ರಿ. ಇವೆಲ್ಲ ಸುಲಭ ಅಲ್ಲ, ನೋಡಕ್ಕೆ ಸುಲಭ, ಎಲ್ಲ ನಾನೇ ಹೇಳಿದ್ರು ಒಂದು ಫಾರೆಸ್ಟ್ನವರು. ಅದ್ರ ಒಳಗೆ ಎಷ್ಟು ಕಷ್ಟ, ಎಷ್ಟು ಅದು ಅಲ್ಲಿ ಹೋದರಿಗೆ ಮಾತ್ರ ಗೊತ್ತಾಗೋದು, ಅಲ್ಲಿ ಭಾಗವಹಿಸಿದರಿಗೆ ಮಾತ್ರ ಗೊತ್ತಾಗೋದು. ಅಂತ ಆಪರೇಷನ್ಗಳು ಒಂದು ಸ್ವಚ್ಛಂದವಾಗಿ ಇರೋ ಒಂದು 6 ಟನ್ ಆನೆ, ಮದ ಬಂದ ಆನೆನ, ಅದು ನಮ್ಮ ಸಾಕಿದ ಆನೆಗಳು, ಮಾವತರುಗಳು, ಇವರೆಲ್ಲ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ತಿನ್ಬಿಡಿ ಅಲ್ಲಿಂದ ಅಲ್ಲಿ ಬಂದು ಬೇರೆ ಬೇರೆ ಸೌತ್ ಕನ್ನಡ ಕಡೆ ಬಂದು ಫಾರೆಸ್ಟ್ಗಳು ಎಲ್ಲ ಅವ್ರಿಗೆ ಅನುಭವ, ಪಾಪ ಅವ್ರಿಗೆ ಅನುಭವ ಇಲ್ಲ, ಅವ್ರ ಬಗ್ಗೆ ನಾವು ಏನು ಹೇಳೋದಲ್ಲ, ಅವ್ರು ನೋಡೇ ಇಲ್ಲ. 10-20 ಜನ ಹೋಗಿ ಆನೆ ಹತ್ರ ಹೋಗಿ ನಿಲ್ತಿದ್ರು, ಆನೆ ಕಿವಿ ಅಲ್ಲಾಡ್ತಿಕ್ಕೂಳೆ ಬಡಬಡ ಅಂತ ಓಡಿ ಬಂದ್ಬಿಡ್ತಿದ್ರು ಹೆದರಿ. ಅವ್ರಿಗೆ ಅನುಭವ ಇಲ್ಲ. ಇನ್ನೇನು ಸರಿ ಆಗ್ತಾರೆ, ಇನ್ನೊಂದು 4 ಆನೆ ಅಲ್ಲಿ ಹಿಡಿದ್ರೆ. ಇರ್ಲಿ, ಅಂತೂ ಭಾರಿ ಚೆನ್ನಾಗೆ, ಭಾರಿ ಶಿಸ್ತುಮಯ ಆಗಿ, ತುಂಬಾ ಸಾಹಸಮಯ ಆಗಿ, ಆಮೇಲೆ ಕೇವಲ ಒಂದು ಅಟ್ಯಾಕ್ ಆಗಿ, ಒಬ್ಬ ಮನುಷ್ಯನ ಮೇಲೆ ಅಟ್ಯಾಕ್ ಆಗಿ ಕೇವಲ 72 ಗಂಟೆ 3 ದಿವಸದಲ್ಲಿ ಆ ಆನೆ ಹಿಡಿಯೋದು, ಅದೊಂದು ಸಮುದ್ರ, ಅದು ಕಾಡು ಸಮುದ್ರ ಇದ್ದಂಗೆ. ಅಂತ ಪಶ್ಚಿಮ ಘಟ್ಟದ ಕಾಡೊಳಗೆ ಆ ಆನೆ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ಇಲ್ಲೆಲ್ಲ ಕಾಫಿ ತೋಟದಲ್ಲಿ, ಇಲ್ಲಿ ನಮ್ಮ ಸಕಲೇಶ್ವರ ಭಾಗದಲ್ಲಿ ಎಲ್ಲ ಹೋಗಿ, ಬೇಲೂರು ಭಾಗದಲ್ಲಿ ಒಂದು ಯಾವ್ದೋ ಕಾಫಿ ತೋಟದಲ್ಲಿ ಇದ್ದಾನೇನು ಹೊಡೆದಿದೆ, ಅದು ಪಾಪದಾನೆಗಳನ್ನೆಲ್ಲ ಹೊಡೆದು ಕಳಿಸೋದಂಗಲ್ಲ ಇದು. ಇಂಥ ಆಪರೇಷನ್ಗಳು ನಾನು ನೋಡಿದಂಗೆ ಅದರಲ್ಲೂ ಕುದುರೆ ಮುಖದಂತ ಕಾಡು ಎಲ್ಲೂ ಇಲ್ಲ. ಒಂದೇ ಕುದುರೆ ಮುಖ, ಅದೆಲ್ಲ ಒಂದೇ ಕಾಡು. ಅಷ್ಟು ಸುಲಭ ಅಲ್ಲ. ಭಾರಿ ಚೆನ್ನಾಗಿ, ಭಾರಿ ಅಚ್ಚುಕಟ್ಟಾಗಿ, ಭಾರಿ ಸಾಹಸಮಯ ಆಗಿ, ರಣರೋಚಕ ಅಂತ ಒಂದು ಪದ ಹೇಳ್ಬೋದು. ಅಲ್ಲಿಯ ವಾತಾವರಣದಲ್ಲಿ, ಆ ಕಾಡಲ್ಲಿ, ಅದರಲ್ಲೂ ಸಂಪರ್ಕನೇ ಇಲ್ಲ. 25 ಕಿಲೋಮೀಟರ್ ಸುತ್ತಳತೆಯಲ್ಲಿ ಯಾವ ಸಿಮ್ಗಳು ಇಂಡಿಯಾದಲ್ಲಿ ಈಗ ಯಾವ ಸಿಮ್ ಕಂಪನಿಯರು ಯಾರಲ್ಲ ಅಲ್ಲಿ ಕೆಲಸನೇ ಮಾಡಲ್ಲ. ಅಂತ ಜಾಗದಲ್ಲಿ ಅಷ್ಟು ಶಿಸ್ತಾಗಿ ಮಾಡೋದು ಅಷ್ಟು ಸುಲಭ ಅಲ್ಲ. ದೇವರದಿಂದ ಎಲ್ಲವೂ ಸರಿ ಆಯ್ತು. ಆದ್ರೂ ಅಲ್ಲೊಂದು ಗಣಪತಿ ದೇವಸ್ಥಾನ ಇದೆ. ನಂಗೆ ಈ ಆನೆ ಹಿಡಿಯೋದು ಮನಸ್ಸಿರ್ಲಿಲ್ಲ. ಯಾಕಂದ್ರೆ ಇಂಥ ಸುಂದರವಾದ ಆನೆ, ಇಂಥ ಮೈಕಟ್ಟಿನ ಆನೆಗಳು ಕಾಡಲ್ಲಿ ಇರಬೇಕು. ಎಲ್ಲಾ ಗಂಡಾನೆಗಳು ಎಲ್ಲ ಸಲಗಳನ್ನು ಹಿಡಿದ್ರೆ ಮುಂದೆ ಸಂತಾನಾಭಿವೃದ್ಧಿಗೆ ಆನೆಗಳು ಬೇಡವಾ? ಹೌದು. ಆಮೇಲೆ ಅಷ್ಟೇ ಅಲ್ಲ, ಈ ಆನೆಗೆ ಸಿಕ್ಕಾಪಟ್ಟೆ ನಮ್ಮ ಭೀಮಿಗೆ, ನಮ್ಮ ವೈರಿಗೆ ಅಂತ ಆನೆಗಳಿಗೆ ತುಂಬಾ ಜನ ಅಭಿಮಾನಿ ದೇವರುಗಳಿದ್ರು. ನಾನೊಂದು ಕೇಳ್ಕೊಳೋದು ಅಂದ್ರೆ, ಯಾರು ಒಬ್ಬ ಸಮರ್ಥ
ಒಳ್ಳೆ ಟ್ರೈನಿಂಗ್ ಕೊಡೋ ಒಬ್ಬ ಯಾರನ್ನಾರ ಒಬ್ಬರನ್ನ ನೀವು ನೇಮಿಸೋದು ಒಳ್ಳೆಯದು. ನಮ್ಮ ವೈಲ್ಡ್ ಭೀಮಾಗಿಂತ ಯಾವ ಥರ ಇದೆ ಅದೇ ಥರ ಹೈಟ್ ಇದೆಯಾ ಏನು? ಹೈಟ್ ಎಲ್ಲ ಭೀಮನಷ್ಟೇ ಇದೆ, ಆದ್ರೆ ಭೀಮನಷ್ಟು ದೇಹ ಇಲ್ಲ. ಭೀಮ ಈಗ 6,500 7,000 kg ಇದ್ದಾನೆ. ಭೀಮಗ್ ಸಿಕ್ಕ ಫುಡ್ಡೇ ಬೇರೆ, ಅವನಿಗೆ ಸಿಕ್ಕ ಫುಡ್ ಬೇರೆ. ಅವನಿಗೆ ಕಾಡಲ್ಲಿರೋ ಒಂದು 21 ಜಾತಿ ಸಸ್ಯಗಳು ಮಾತ್ರ ಅವನು ತಿಂತಾ ಇರೋದು. ಅವನ ಜೀವನದಲ್ಲಿ ಈಗ ಏನ್ ಸಿಕ್ಕಿದಾನಲ್ಲ, ಅವನಿಗೆ ಭೀಮನಷ್ಟು ಫ್ಯಾಟ್ ಇಲ್ಲ, ಭೀಮನಷ್ಟು ದಪ್ಪ ಇಲ್ಲ, ಹೈಟು ಅಷ್ಟಿಲ್ಲ. ಆದ್ರೆ ಭೀಮನ್ ವಯಸ್ಸಿಗೆ ಬರ್ಬೇಕಾದ್ರೆ ಅದೇ ಫುಡ್ ಸಿಕ್ಕಿದ್ರೆ ಅವ್ನ್ ಭೀಮನ್ಕಿಂತ ಜಾಸ್ತಿ ಆಗಬಹುದು. ಯಾಕಂದ್ರೆ ಇದು ಭೀಮನ್ ಕೋರೆಕ್ಕಿಂತ ಇದು ಸುಂದರವಾದ ತೊಟ್ಲು ಕೊಂಬು ಕೋರೆಗಳು. ಆದ್ರೆ ಆನೆಗೆ ಹೋಲಿಸಿದ್ರೆ ಆನೆ ಕೊಂಬು ಮಾತ್ರ ಸ್ವಲ್ಪ ಚಿಕ್ಕದಾಗಿದೆ ಕೋರೆಗಳು. ಆದ್ರೂ ವರ್ಷಕ್ಕೆ ಆನೆಗಳಿಗೆ ವರ್ಷದಲ್ಲಿ 7 ಇಂಚು ಉದ್ದ ಬೆಳೀತವೆ. ಅವು ಅದನ್ನ ಕಲ್ಲಿಗೆ ಮರಕ್ಕೆ ಎಲ್ಲ ತಿಕ್ಕಿ ಅದು ಚೂಪು ಮಾಡಿ ಏನೋ ಮಾಡ್ಕೊಂಡಿರ್ತವೆ. ಹಾಗಾಗಿ ಸ್ವಲ್ಪ 1 ಇಂಚ್ ಕಡಿಮೆ ಆಗಿರ್ತದೆ. ಆದ್ರೆ ಭೀಮನ ಭಾಗ ಅಷ್ಟು ಬರಕ್ ಸಾಧ್ಯ ಇಲ್ಲ. ಈಗ ಬಂದಿಲ್ಲ, ಸಾಧ್ಯ ಇಲ್ಲ ಅಲ್ಲ, ಅಷ್ಟಿಲ್ಲ. ಆದ್ರೆ ಆ ಹೈಟ್ ಎಲ್ಲ ಭೀಮನ ಹೈಟೇ ಇದೆ, ದಪ್ಪ ಅಷ್ಟಾಗಿಲ್ಲ. ಯಾಕಂದ್ರೆ ಈಗ ಭೀಮ ಒಂದು 7 ಟನ್ ಆಗಿದ್ದಾರೆ. ಈಗ ದೊಡ್ಡರ್ವೆ ಕ್ಯಾಂಪ್ಗೆ ಶಿಫ್ಟ್ ಮಾಡಿದ್ದಾರೆ. ಇದಕ್ಕೆ ನಮ್ಮ ಯಾರದು ಇವರು ಆ ಕಡೆ ಇದಕ್ಕೆ ಅಭಿಮಾನಿಗಳಿದ್ರೆ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಒಬ್ಬ ಸಮರ್ಥ ನಾಯಕ ಇದನ್ನ ಪಳಗಿಸ್ತಿದ್ದಾನೆ. ಅದು ನಿಮಗೂ ಗೊತ್ತು, ಹೆಸರು ಹೇಳೋದು ಬೇಡ. ಅದನ್ನ ಕ್ರಾಲಿಂದ ಆಚೆ ಬಂದ ಮೇಲೆ ಜನಗಳಿಗೆ ಗೊತ್ತಾಗುತ್ತೆ. ನಿಮ್ಗೆ ಎಷ್ಟು ಖುಷಿ ಇದೆ ಅವರು ಮಾವುತರಾಗಿ ಬರೋದು? ಒಬ್ಬ ನನಗದು ಯಾರು ಅಂತ ಗೊತ್ತಾಯ್ತು, ಅವನೇ. ಆದ್ರೆ ಅದನ್ನ 2 ತಿಂಗಳಲ್ಲಿ ಆ ಆನೆನ ಅದಕ್ಕೊಂದು ಒಳ್ಳೆ, ಅದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ಅದಕ್ಕೆ ಹಿಂಸೆ ಕೊಡದಲೆ ಭಾರಿ ನೀಟಾಗಿ ಅದನ್ನ ಪಳಗಿಸಿ ಹೊರಗೆ ತರ್ತಾನೆ. ಅವನು ಏಕಲವ್ಯನ ಪಳಗಿಸ್ತಾನು ಅವನ್ನೇ. ಏಕಲವ್ಯನ ಹಿಡಿದು 2 ತಿಂಗಳಿಗೆ ಅವನು ಹೊರಗೆ ತಂದು 1 ವರ್ಷ 1.5 ವರ್ಷಕ್ಕೆ ಅದನ್ನ ಇದಕ್ ಕಳಿಸ್ಕೊಟ್ಟ. ಇದು ಅವನೇ ಮಾಡಿದ್ರೆ ನಮ್ಗೆ ಭಾರಿ ಸಂತೋಷ. ಹಾಗಾಗಿ ಅದು ಜೊತೆಗೆ ಆ ಆನೆ ನಮ್ಮ ಏಕಲವ್ಯನ ಸಹಚರ. ಏಕಲವ್ಯ ಅವನು ಫ್ರೆಂಡು. ಆಮೇಲೆ ಏಕಲವ್ಯನ ಅದೇ ಕ್ಯಾಂಪಿಗೆ ಹಾಕಿದ್ದು ನಮ್ಗಿನ್ನು ಖುಷಿ ಆಯ್ತು. ಏಕಲವ್ಯನ ಕ್ಯಾಂಪಿಗೆ ಅದು ಅದೇ ಮಾವುತ ಆದ್ರೆ ನನ್ಗೆ ಇನ್ನೂ ಭಾರಿ ಖುಷಿ. ನಮ್ಗೆ ಭಾರಿ ಅವನ ಚಿಕ್ಕ ಹುಡುಗನಿಂದಲೂ ನನಗೆ ಪರಿಚಯ. ಅವನು ಸಮರ್ಥವಾಗಿ ಅವನಿಗೆ ಕೊಟ್ಟ ಕಾರ್ಯನ ಅವನು ನಿರ್ವಹಿಸ್ತಾನೆ. ಹೌದೌದು, ಅವನಿಗೂ ಒಂದು ಆಲ್ ದ ಬೆಸ್ಟ್. ನಮ್ಮ ಕಡೆಯಿಂದನೂ ಅವರೇ ಆಗಲಿ, ಆಲ್ ದ ಬೆಸ್ಟ್ ಅವ್ರಿಗೂ ಸರ್.